ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಎಂಟರ್ ಆಗುವ ಮೊದಲು ಈ ಕಾಂಗ್ರೆಸ್ ಅನ್ನೋದು ಈ ರೋಟರಿ ಕ್ಲಬ್ಬು, ಲಯನ್ಸ್ ಕ್ಲಬ್ ಆಗಿ ಒಂದು ಎಲೈಟ್ ಹಿಂದೂ ಅಪ್ಪರ್ ಕಾಸ್ಟ್ ಎಲೈಟ್ಗಳದು ಒಂದು ಸಂಜೆ ಹೊತ್ತಿಗೆ ಸೇರಿ ಬ್ರಿಟಿಷರನ್ನು ಓಡಿಸೋದು ಹೇಗೆ ಅಂತ ಒಂದು ಚಿಂತನಾ ಸಭೆ ಹಾಗೆ ಇತ್ತು. ಅದೊಂದು ಮಾಸ್ ಮೂಮೆಂಟ್ ಮಾಡಿದ್ದು ಗಾಂಧಿ. ಹೆಸರು ಇನ್ ಸಮ್ ಎಕ್ಸ್ಟೆಂಟ್ ಎಸ್, ಇನ್ ಸಮ್ ಎಕ್ಸ್ಟೆಂಟ್ ನೋ. ಯಾಕೆ ಅಂತ ಹೇಳ್ತೇನೆ, ರೋಟರಿ ಕ್ಲಬ್ಗಿಂತ ಸ್ವಲ್ಪ ಅಭಿವೃದ್ಧಿ ಹೊಂದಿದ ರೂಪ ಅಂತ ಹೇಳ್ಬೋದು. ಉದಾಹರಣೆ ಕೊಟ್ಟಿರೋ ಮತ್ತೆ ನನ್ನ ರೋಟರಿ ಅಥವಾ ಲಯನ್ಸ್ ಮಿತ್ರ ಅಂದ್ರೆ ಅರ್ಥ ಆಯ್ತು. ಒಂದು ಸಮಾಜದ ಅಪ್ಪರ್ ವರ್ಗಗಳದೊಂದು ಸಂಘಟನೆ. ಅಪ್ಪರ್ ವರ್ಗ ಅಂತ ಹೇಳಿದಾಗಲೂ ಅಂದ್ರೆ ಇಂಟೆಲೆಕ್ಚುಯಲ್ ಇರ್ಬೋದು. ಹೌದು, ಅದು ಕೇವಲ ಹಿಂದೂಗಳದ್ದೇ ಆಗಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಪಾರ್ಸಿಗಳ ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು. ಈಗ ದಿನ್ಶಾ ವಾಚಾ, ಫಿರೋಜ್ ಶಾ ಮೆಹ್ತಾ, ಆಮೇಲೆ ದಾದಾಬಾಯಿ ನವರೋಜಿ, ಇವರೆಲ್ಲ ಪ್ರಾರಂಭಿಕ ಕಾಂಗ್ರೆಸ್ಸಿಗರು, ಅವರೆಲ್ಲ ಪಾರ್ಸಿಗಳ ಕಾಂಟ್ರಿಬ್ಯೂಷನ್ ದೊಡ್ಡದು. ಇಲೈಟ್ ಕ್ಲಾಸ್. ಹೌದು ಸರ್. ಆಗಿನ ಕಾಂಗ್ರೆಸ್ನ ಮೂಲ ಉದ್ದೇಶ ಏನಿತ್ತು? ಯಾವುದು? ಆಗಿನ ಕಾಂಗ್ರೆಸ್ ಸ್ಥಾಪನೆ ಆದದ್ರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಪೊಲಿಟಿಕಲ್ ಡಿಬೇಟ್ಗಳನ್ನು ಇನಿಷಿಯೇಟ್ ಮಾಡಿ ಸರ್ಕಾರಕ್ಕೆ ನಮ್ಮ ಕಷ್ಟಗಳ ವಿಚಾರವನ್ನು ತಲುಪಿಸುವುದು. ಅಷ್ಟೇ ಪ್ರಾರಂಭ ಆಗೋದು. ಅಲ್ಲಿ ಸರ್ಕಾರವನ್ನು ತೆಗಿಬೇಕು, ಕಿತ್ತೆಸಿಬೇಕು, ಹೋರಾಟ ಮಾಡಬೇಕು, ಅದು ಆ ಚಿಂತನೆ ಇರಲಿಲ್ಲ. ಪ್ರಾರಂಭ ಆಗುವಾಗ ಆ ಚಿಂತನೆ ಇರಲಿಲ್ಲ. ಆದರೆ ಇದನ್ನು ಮಾಸ್ ಮೂಮೆಂಟ್ ಆಗಿ ತಗೊಂಡು ಹೋದ ವಿಚಾರವನ್ನು ನೀವು ಕೇಳುವಾಗ, ಇದು ಮಾಸ್ ಮೂಮೆಂಟ್ ಆಗಿ ತಗೊಂಡು ಹೋದವರಲ್ಲಿ ನಾವು ಬಾಲಗಂಗಾಧರ ತಿಲಕರನ್ನು ಮರಿಲಿಕ್ಕಾಗುವುದಿಲ್ಲ. ಅಪ್ರಾಕ್ಸಿಮೇಟ್ಲಿ 1906 ಈ ಆಸುಪಾಸಿನ ಸುಮಾರು. 1905 ಅಲ್ಲಿ ಬಂಗಾಳ ವಿಭಜನೆ ಆಗಿತ್ತಲ್ಲ. ಬಂಗಾಳ ವಿಭಜನೆ ಆದ ತಕ್ಷಣ ಕಾಂಗ್ರೆಸ್ನಲ್ಲಿರುವಂತಹ ತೀವ್ರಗಾಮಿಗಳು ಫ್ರಂಟ್ ಲೈನ್ಗೆ ಬರ್ತಾರೆ. ಲಾಲ್ ಬಾಲ್ ಪಾಲ್ಗಳು. ಈ ಲಾಲ್ ಬಾಲ್ ಪಾಲ್ಗಳು ಅದನ್ನು ಸಾಕಷ್ಟು ಮಟ್ಟಿಗೆ ಜನತಾ ಬಂಡಾಯದ ರೂಪಕ್ಕೆ ತಂದಿದ್ರು. ಹಾಗೆ ತಂದಿದ್ದಾಗಲೂ ಕೂಡ ಅದು ಇಡೀ ರಾಷ್ಟ್ರೀಯ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿರಲಿಲ್ಲ. ಅದು ಆ ಕ್ಷಣದ ಮೂಮೆಂಟ್ ಆಗಿತ್ತು. ಅದನ್ನೊಂದು ಕಂಟಿನ್ಯೂಸ್ ಆಗಿ ಕ್ಯಾರಿ ಹಾಕೊಂಡು ಹೋಗ್ಲಿರ್ಲಿಲ್ಲ. ಅದು ಯಾವಾಗ ಗಾಂಧಿ ಎಂಟ್ರಿ ಕೊಟ್ಟರು, ನೀವು ಹಿಸ್ಟ್ರಿಯಲ್ಲಿ ಎಮ್ಮೆ ಮಾಡಿದ್ರೆ ಹಾಗೆ ನಮಗೆ ಇಸವಿ ಕೂಡ ತಪ್ಪಾದ ತೊಂದರೆ ಇಲ್ಲ. ಯಾಕಂದ್ರೆ ಇಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ. ಈಗ 1917 ಚಂಪಾರಣ ಸತ್ಯಾಗ್ರಹದಲ್ಲಿ ಗಾಂಧಿ ಭಾರತಕ್ಕೆ ಬರ್ತಾರೆ. ಅಲ್ಲಿಂದ ಗಾಂಧಿಯ ಪ್ರವೇಶ ಆಗಿ ಗಾಂಧಿ ಅದನ್ನು ಬೆಳೆಸಿಕೊಳ್ತಾ ಹೋಗ್ತಾರೆ. ಹಾಗಾದ್ರೆ ಅದುವರೆಗೆ ಏನು ಇರಲಿಲ್ವ? ಇತ್ತು. ಅದುವರೆಗೆ ಏನೆಲ್ಲ ಇದ್ದದ್ದು ಕೂಡ ಯಾವುದೋ ಒಂದು ವಿಚಾರಧಾರೆಯ ಎಳೆಯಲ್ಲಿ ಎಲ್ಲವನ್ನೂ ಒಟ್ಟು ಸೇರಿಸುವಂತಹ ಒಂದು ನೂಲಿನ ಹಾಗೆ ಅಂತ ಹೇಳ್ಬೋದು. ಆ ನೂಲಿನ ನಿರ್ಮಾಣ ಆಗಿರ್ಲಿಲ್ಲ. ಅಂದ್ರೆ ನೂಲನ್ನು ನಿರ್ಮಾಣ ಮಾಡಿದವರು ಗಾಂಧಿಯವರು. ಇನ್ನೊಂದು ಹೇಳ್ತೇನೆ ನಿಮಗೆ, ಈ ಜನತಾ ಬಂಡಾಯ ಅಂತ ಹೇಳಿದಾಗ ಬ್ರಿಟಿಷರನ್ನು ಓಡಿಸಬೇಕು, ಹೌದಾ? ಬ್ರಿಟಿಷರನ್ನು ಓಡಿಸಿದಾಗ ನಮಗೆ ಸಿಗುವ ಉಪಯೋಗ ಏನು? ಮತ್ತೆ ಮಹಾರಾಜರು ಹ್ಯಾಸ್ ಟು ಬಿ ಆನ್ಸರ್ಡ್ ಅಲ್ವಾ? ಈ ಆನ್ಸರ್ ಅನ್ನು ಕ್ಯಾರಿ ಮಾಡ್ಕೊಳ್ಳಿಕ್ಕೆ ಗಾಂಧಿ ಬರುವವರೆಗೆ ಆಗಲಿಲ್ಲ. ಸರ್, ಮತ್ತೊಂದು ವಿಚಾರ ಅರ್ಥ ಮಾಡಬೇಕು. ಈಗ 1905 ಇರ್ಬೋದು, ಆ ಟೈಮಲ್ಲಿ ಡೆಮೋಕ್ರಸಿ ಕೂಡ ಮುನ್ನೆಲೆಗೆ ಬಂದಿರಲಿಲ್ಲ ಪ್ರಪಂಚದ ಬೇರೆ ದೇಶಗಳು. ಆಯ್ತು, ಈಗ ಒಬ್ಬ ಭಾರತೀಯ ಬಡ ರೈತರಿಗೆ, ಭಾರತೀಯ ಒಬ್ಬ ಸಾಮಾನ್ಯ ಕೃಷಕನಿಗೆ ಅವನ ಅಟ್ ಎ ಕೋರ್ ಲೆವೆಲಲ್ಲಿ ಅಲ್ಲಿ ಮೇಲೆ ಸಿಗ್ನೇಚರು ವೈಸ್ರಾಯ್ ಇದ್ದರೆ ಯಾರ್ದು, ಮಹಾರಾಜರಿದ್ರೆ ಯಾರು? ಯಾಕಂದ್ರೆ ದೇಶ ಟು ದ್ಯಾಟ್ ಎಕ್ಸ್ಟೆಂಟ್ ನಾವು ಯುನೈಟೆಡ್ ಆಗಿರಲಿಲ್ಲ. ಆಗಿರಲಿಲ್ಲ. ಅಲ್ಲ, ನಾನು ಗಾಂಧಿಯ ಮಹತ್ವವನ್ನು ಹೇಳ್ತಾ ಇರೋದೇ ಆ ಕಾರಣಕ್ಕಾಗಿ. ಈಗ ಗಾಂಧಿ ಏನು ಮಾಡಿದರು ಅಂದರೆ, ಈಗ ತಿಲಕರು ಹೋರಾಟವನ್ನು ಮಾಡಿದ್ದಾರೆ, ಲಾಲಾ ಲಜಪತ್ ರಾಯರು ಇವರೆಲ್ಲರೂ ಮಾಡಿದ್ದಾರೆ. ಅವ್ರು ಮಾಡಿದ್ದನ್ನು ನಾವಿಲ್ಲ ಅಂತ ಹೇಳುವಾಗೆಲ್ಲ ಇದು ಸಾವರ್ಕರ್ ಅವರು ಕೂಡ ಅಭಿನವ ಭಾರತ ಇತ್ಯಾದಿಗಳನ್ನು ಸ್ಥಾಪನೆ ಮಾಡಿದವರೇ ಆ ಕಾಲ. ಅಂದ್ರೆ ಸಾವರ್ಕರ್ ವಾಸ್ ವೆರಿ ಅಗ್ರೆಸಿವ್ ಅಗೇನ್ಸ್ಟ್ ಬ್ರಿಟಿಷ್. ಅಂದ್ರೆ ಅವರಿಗೆ ಆಡಳಿತಾತ್ಮಕವಾಗಿ ಅದು ಡೆಮೋಕ್ರಸಿ ಆಗಬೇಕಾ ಅಥವಾ ಹಿಂದೂ ಮಹಾರಾಜರು ಕೂತ್ಕೋಬೇಕಾ ಅದರ ಬಗ್ಗೆ ಕಲ್ಪನೆ ಇರಲಿಲ್ಲ. ಅದಲ್ಲ, ಮತ್ತೆ ಅವರಿಗೆ ಬ್ರಿಟಿಷರು ಇರಬಾರ್ದು, ಹೋರಾಟ ಆಗಬೇಕು ಅಂತ. ಮತ್ತೆ ಅಲ್ಲಿ ಒಂದ್ ಕಡೆ ಅಲ್ಲಿ ಪೇಶ್ವರು, ಇಲ್ಲಿ ಮೈಸೂರು ಮಹಾರಾಜರು, ಇಲ್ಲಿ ನಿಜಾಮರು, ಅದಿದ್ರ ತೊಂದರೆ ಇರಲಿಲ್ಲ. ಅದರ ಬಗ್ಗೆ ಅವರೇನು ಬಹಳ ಅವಾಗ ಆ ಕ್ಷಣಕ್ಕೆ ಬಹಳ ಸ್ಪಷ್ಟವಾಗಿದ್ರು ಅಂತ ಗೊತ್ತಿಲ್ಲ. ಅವರ ಹಿಂದುತ್ವದ ಕೃತಿ ಬಂದ ಮೇಲೆ ಅದರ ಕುರಿತಾದ ಅವರ ಕಲ್ಪನೆ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗಲಿ ಶುರುವಾದ. ಅವರು ಅಭಿನವ ಭಾರತವನ್ನು ಪ್ರಾರಂಭ ಮಾಡುವಾಗ ಇದರ ಚಿಂತನೆ ಏನಿತ್ತು ಅಂತ ಗೊತ್ತಾಗುದಿಲ್ಲ ನನಗೆ. ಆವಾಗಿನ ಕಾಂಗ್ರೆಸ್ಸಿಗೆ ಕೂಡ ಇಲ್ಲಿ ಡೆಮೋಕ್ರಸಿ ಬೇಕು, ಏನು ಬೇಕು ಅಂತ ಕಲ್ಪನೆ ಇರಲಿಲ್ಲ 1910 ಎಲ್ಲ. ಟೂ ಅರ್ಲಿ ಅಲ್ವಾ ಆ ಟೈಮಲ್ಲಿ. ಆದರೆ ಅದು ಡೆಮೋಕ್ರಸಿ ಅನ್ನುವಂಥದ್ದು ಯಾವ ರೂಪದಲ್ಲಿ ಅಂತ ಹೇಳುವುದನ್ನು ನಾವು ಮೊದಲು ಕ್ಲಿಯರ್ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇವರ